ಈ ಯೋಜನೆಯನ್ನ ಜಾರಿಗೆ ತರೋ ಮೂಲಕ ಸಿದ್ದರಾಮಯ್ಯನವರು ದೊಡ್ಡ ನಿರ್ಧಾರಕ್ಕೆ ಬಂದಿದ್ದಾರೆ. ಇದು ಹೇಗಾಗಿದೆ ಅಂದ್ರೆ ತಂದ್ರೂ ಕಷ್ಟ ತರದಿದ್ರು ಕಷ್ಟ ಅನ್ನುವಂಥ ಅಡ್ಕತ್ರಿಯಲ್ಲಿ ಸಿಕ್ಕಾಕೊಂಡಂಗೆ ಪ್ರಸ್ತುತ ಕಾಂಗ್ರೆಸ್ನ ಆಂತರಿಕ ಸಮಸ್ಯೆಗಳಿಗೆ ಇಂಬು ಕೊಟ್ಟಂಗೆ ಏನಾದರೂ ಆಯ್ತಾ ಅಂತ. ನೋಡಿ, ನಮ್ಮಲ್ಲೇ ಎಲ್ಲ ನಾಯಕರ ಸಹಮತ ಇದೆ. ಕೇಂದ್ರದ ನಾಯಕರು ಸಹಮತ ಇದೆ, ದಿಲ್ಲಿ ನಾಯಕರದು ಸಹಮತ ಇದೆ, ರಾಜ್ಯ ನಾಯಕರದು ಸಹಮತ. ವಿರೋಧ ಮಾಡ್ತಿದ್ದವರು ಕೂಡ ಈಗ ಇರೋದ್ರನ್ನ ಇವತ್ತು ನಾಳೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ನಿಮಗೆ. ವಾಸ್ತವ ಸತ್ಯ ನಿಮ್ಮ ಹತ್ರ ಮಿರರ್ ಕೊಟ್ಟಿದ್ವಿ, ನೀವು ಪರ್ಫೆಕ್ಟ್ ಆಗಿ ಕುತ್ಕೊಂಡು ನೋಡಿ ಓದಿ ಅದ್ರಾಗ ಏನಾದ್ರು ಬದಲಾವಣೆ ಇದ್ರು ನಾಳೆ ಚರ್ಚೆ ಮಾಡೋಣ. ಕೂತ್ರು, ಓದಿದ್ರು, ತಿಳ್ಕೊಂಡ್ರು, ಅದೇ ಲಿಂಗಾಯತ ಅದೇ ಒಕ್ಕಲಿಗ ಸಮುದಾಯದವರು ವಿರೋಧ ಮಾಡಿದ್ರು, ನಿಮ್ಮ ಪಕ್ಷದಲ್ಲೇ ವಿರೋಧ ಮಾಡಿದ್ರು. ಮುಂದಿನ 17ನೇ ತಾರೀಕಿಗೆ ಅವ್ರು ಬಂದು ನಮ್ಮ ಹತ್ರ ಮುಖ್ಯಮಂತ್ರಿಗಳ ಹತ್ರ ಕ್ಯಾಬಿನೆಟ್ ಚರ್ಚೆಗಳಾಗ್ಲಿ, ವಾಸ್ತವ ಸತ್ಯನ ಹೇಳಿ, ನಾವು ಓದ್ತೀವಿ ಅದನ್ನ, ಎಲ್ಲರೂ ಓದೋಣ, ವಾಸ್ತವ ಸತ್ಯ ಜನರ ಮುಂದೆ ಇಡೋಣ, ಗೊತ್ತಾಗಲಿ. ಓಕೆ, ಈ ಗಣತಿಯನ್ನ ಮಾಡಬೇಕು ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ತಗೊಂಡಂತಹ ಡಿಸಿಷನ್ಗೆ ಜನರ ಒಪಿನಿಯನ್ ಹೆಂಗಿತ್ತು? ಈಗ ಜಾರಿಗೆ ಮಾಡೋದಕ್ಕೆ ಮುಂದಕ್ಕೆ ಹೋಗಿರೋದ್ರಿಂದಾಗಿ ಈಗ ಜನರ ಒಪಿನಿಯನ್ ಹೇಗಿದೆ? ನಿಮಗೆ ಅದು ಜನರಿಗೆ ಒಳ್ಳೇದಾಗತ್ತಂತಾನೆ ಅಷ್ಟು ಪರ್ಸೆಂಟೇಜ್ ಜನ ಇನ್ವಾಲ್ವ್ ಆಗಿದ್ದಾರೆ. ಅಕಸ್ಮಾತ್ ಬೇಡಾಗಿತ್ತಂದ್ರೆ ಜನ ಎಷ್ಟು ಜನ ಅದರ ಜಾತಿ ಜನಗಣನೆ ಇದು ಶೈಕ್ಷಣಿಕ ಜನಗಣತಿಯೊಳಗೆ ಭಾಗಿಯಾಗಂತ ಅವಶ್ಯಕತೆ ಇರ್ಲಿಕ್ಕಿಲ್ಲ. ಅಂದರೆ 95% ಜನ ಬಂದಿದ್ದಾರೆ ಅಂದರೆ ಜನರು ಅದಕ್ಕೆ ಬಹಳ ಉತ್ಸಾಹಕರಾಗಿ ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ವೈಯಕ್ತಿಕ. ಓಕೆ, ಪ್ರತಿಪಕ್ಷದವರು ಪ್ರಬಲವಾಗಿ ಇದನ್ನು ವಿರೋಧಿಸ್ತಿದ್ದಾರೆ ಸರ್. ಪ್ರತಿಪಕ್ಷದವ್ರಿಗೂ ನಿಜವಾಗಲೂ ಬಡವರ ಬಗ್ಗೆ ಕಾಳಜಿ ಇದ್ದರೆ, ನಿಜವಾಗಲೂ ಕಷ್ಟದಾಗಿರುವಂಥ ಜನರಿಗೆ ಕಾಳಜಿ ಇದ್ದರೆ, ಲಿಂಗಾಯತರು ಇರ್ಬೋದು, ಒಕ್ಕಲಿಗರು ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ಅವ್ರ ಬಗ್ಗೆ ಎಲ್ಲರಿಗೆ ಕಾಳಜಿ ಇದ್ದರೆ ಇದನ್ನು ನೋಡಿ ನಮ್ಮ ಕ್ಯಾಬಿನೆಟ್ನಾಗ ಆದಮೇಲೆ ಅವ್ರಿಗೆ ಕಳ್ಸೋಣಂತ. ಅದನ್ನ ನಿರ್ಧಾರ ಏನಾಗುತ್ತೆ ನೋಡಂತ ಅವತ್ತು ಕ್ಯಾಬಿನೆಟ್ನೊಳಗೆ ಆದಮೇಲೆ ಅದ್ರಾಗ ಅವರು ನೋಡಲಿ, ಸತ್ಯನ ಒಪ್ಪಿಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು. ನೋಡಿ, 1,66,000 ಜನ ಭಾಗಿಯಾಗಿದ್ದಾರೆ ಅಂದರೆ ಒಂದು ಜಾತಿ ಜನ ಭಾಗಿಯಾಗಕ್ಕೆ ಸಾಧ್ಯ ಇಲ್ಲ. ಇದ್ರಾಗ ಎಲ್ಲ ಜನರು, ನಾನೊಂದು ಹೇಳ್ತೀನಿ, ಸರ್ಕಾರ ಬದಲಾವಣೆ ಆಗೋ, ಅಧಿಕಾರಿಗಳು ಬದಲಾವಣೆ ಆಗಲ್ಲ. ಅಲ್ಲ, ಅಧಿಕಾರಿಗಳು ನಾಯಕರು ಹೇಳ್ದಂಗೆ ನಡ್ಕೋತಾರೆ ಬಹಳಷ್ಟು ಸಂದರ್ಭದಲ್ಲಿ. ನಿಮ್ಗೊಂದು ಹೇಳ್ತೀನಿ, ನಾಯಕರು ಹೇಳ್ದಂಗೆ ನಡ್ಕೊಳಕ್ಕೆ ಸಾಧ್ಯತೆನೂ ಇಲ್ಲ. ನಾವು 1,66,000 ಜನರಿಗೆ ಫೋನ್ ಹಚ್ಚಿ ಹೇಳಕ್ಕೆ ನಮ್ಮ ಕೈಲಿ ಆಗೋಲ್ಲ. ಕೆಲವೊಂದಿಷ್ಟು ಭಾಗದೊಳಗೆ BJP ನಾಯಕರದಾರ, ಕೆಲವೊಂದಿಷ್ಟು ಭಾಗದಾಗ ಕಾಂಗ್ರೆಸ್ ಶಾಸಕರದಾರ. ಶಾಸಕರು ಅದ್ರ ಬಗ್ಗೆ ತಲೆನೂ ಕೆಡಿಸಿದ್ದಿಲ್ಲ ಅವತ್ತಿನ ಪರಿಸ್ಥಿತಿ ಒಳಗೆ, ಇದ್ರ ಬಗ್ಗೆ ಚಿಂತನೆ ಮಾಡಿಲ್ಲ, ತನ್ನಷ್ಟಕ್ಕೆ ತಾನು ಸರ್ವೆ ಆಗಿದೆ. ಈ ಸರ್ವೆ ಹೆಂಗಾಗಬೇಕು ಅಂತ 6 ಜನ ಮತ್ತು ಸದಸ್ಯರನ್ನು ಮಾಡಿದ್ವಿ. ಅವರು ಅದ್ರ ಬಗ್ಗೆ ಕುಂತು ಮಾತಾಡಿದ್ದಾರೆ. ಇವೆಲ್ಲ 54 ಮಾನದಂಡಗಳನ್ನ ಅವರೇ ಮಾಡಿದ್ವಿ, ಅದ್ರಾಗ ಎಲ್ಲ ಜಾತಿಯವರು ಅದಾರ. ಆಯ್ತು, ಬೆಲೆ ಏರಿಕೆ ಬಿಸಿ ಹೆಂಗಿದೆ ಅಂದ್ರೆ ಸರ್, ಬೆಳಗ್ಗೆ ಎಲೆಕ್ಷನ್ಗೆ ಹೋದ್ರು ಕೂಡ ಕಾಂಗ್ರೆಸ್ 60 ಬರಲ್ಲ ಅಂತ ಸಾಧ್ಯನೇ ಇಲ್ಲ. ಹಂಗನಂಗಿತ್ತಂತಂದ್ರೆ ನಾವು ಮೊನ್ನೆ 3 ಬೈ ಎಲೆಕ್ಷನ್ದಾಗ 3ಕ್ಕೆ 3 ಯಾಕೆ ಗೆದ್ವಿ? ಅಲ್ಲ, ಬೈ ಎಲೆಕ್ಷನ್ ಆದ್ಮೇಲೆ ಬೆಲೆ ಏರಿಕೆ ಎಷ್ಟೊಂದಾಗೋಯ್ತು. ಬೆಲೆ ಏರಿಕೆ ವಿಚಾರಕ್ಕೂ ಬಂದದ್ನಾಗನು ಜನರಿಗೆ ಗೊತ್ತಿದೆ. ಡೀಸೆಲ್ ರೇಟ್ ಏನಿದೆ, ಪೆಟ್ರೋಲ್ ರೇಟ್ ಏನಿದೆ. ಸಹಜವಾಗಿ ಸಾರಿಗೆ ವ್ಯವಸ್ಥೆ ಪ್ರಾರಂಭ ಆಗ್ಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ರೇಟ್ ಮೊಟ್ಟ ಮೊದಲಿಗೆ ಅದನ್ನು ಕೌಂಟ್ ಮಾಡಿ ಎಲ್ಲ ರೇಟ್ಸ್ ಜಾಸ್ತಿ ಆಗೋದು.